ಸಂದರ್ಭದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ವಿಚಾರಗಳು ಮಾತಾಡಲಿಕ್ಕೋಸ್ಕರ ನೀರಾವರಿ ವಿಚಾರಗಳು ಮಾತಾಡಲಿಕ್ಕೋಸ್ಕರ ನನಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೇನೆ. ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಕುರಿತು ಇವತ್ತು ಚರ್ಚಿಸಲು ನಾವೆಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಟೊಂಕ ಕಟ್ಟಿ ಸರ್ಕಾರ ಯಾವುದೇ ಇದ್ದರೂ ಕೂಡ ನಾವೆಲ್ಲರೂ ಸೇರಿ ಈ ಪ್ರದೇಶದ ಅಭಿವೃದ್ಧಿಗೋಸ್ಕರ ನಾವು ಬೆಳಕು ಚೆಲ್ಲಲಿಕ್ಕೋಸ್ಕರ ಕಾರ್ಯಕ್ರಮಗಳನ್ನ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಸಂತಸ ತರ್ತಕ್ಕಂಥ ವಿಚಾರ. ಕಿತ್ತೂರು ಕರ್ನಾಟಕ ಅಂತಕ್ಕಂಥದ್ದು ಇರ್ಬೋದು ಅಥವಾ ಕಲ್ಯಾಣ ಕರ್ನಾಟಕ. ನಾಗರಾಜ್ ಒಂದು ನಿಮಿಷ. ಸಭಾನಾಯಕರೇ, ನಿಮ್ಮೆಲ್ಲ ಸದಸ್ಯರಿಗೆ ಸದನದಾಗ ಇರಕ್ಕೆ ಹೇಳಿ. ವಿರೋಧ ಪಕ್ಷ ನಾಯಕರೇ ನಿಮಗೂ ಹೇಳ್ತೀನಿ, ಸದನದಾಗ ಇರಬೇಕ್ರಿ. ಶಾಸಕರು ಮತ್ತು ಸದನದಾಗ ಇರಲಿಲ್ಲ ಅಂದ್ರೆ ಹೆಂಗೆ ನೋಡಿ, ನೀವು ತಗೋಬೇಡ ಅಂತ ಹೇಳ್ತೀರಿ. ಇಂಪಾರ್ಟೆಂಟ್ ಇಶ್ಯೂ ಇರಬೇಕು ಸದನ. ಮತ್ತು ಇಲ್ಲಿ ಇದಕ್ಕೆ ನಡೆಸ್ತೀವಿ ಸದನ. ನಾ ಹೇಳ್ತೀನಿ ನೋಡಿ, ಇಬ್ಬರಿಗೆ ಹೇಳ್ತೀನಿ, ನೀವು ಎಲ್ಲ ಸದಸ್ಯರು ಸದನ ಇರಬೇಕು. ಇದೇನು ತಿರುಗಿ ಹೇಳೋದಲ್ಲ, ಸಣ್ಣ ಶಾಲೆ ಮಕ್ಕಳು ಇವರು. ಏನು ಇರಬೇಕು, ಎದಕ್ಕೆ ಬಂದೀವಿ ನಾವಿಲ್ಲೇ? ಇಂಪಾರ್ಟೆಂಟ್ ಇಶ್ಯೂ ನಡೆದಾಗ ಏನು ಇರಂಗಿಲ್ಲ ಬಿಡಂಗಿಲ್ಲ, ಆಮೇಲೆ ತಕರಾರು ಮಾಡೋದು. ಇನ್ನೊಮ್ಮೆ ನೋಡಿ ಸಭಾನಾಯಕರು ಹೇಳ್ತೀನಿ ಸೀರಿಯಸ್ಲಿ, ಈಗ ನೀವೆಲ್ಲ ಮೆಂಬರ್ಸ್ಗಳು ಹೇಳಿ ಮಾತಾಡೋಣ. ಉತ್ತರ ಕರ್ನಾಟಕದಲ್ಲಿ ಕಿತ್ತೂರು ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಮೂಲತಃವಾಗಿ ನಾವು ಚರ್ಚೆ ಮಾಡಬೇಕಾದ್ರೆ ನೀರಾವರಿ ವಿಚಾರಗಳು ಬಹಳ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಅದರ ಜೊತೆಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಇರ್ಬೋದು, ಅತಿವೃಷ್ಟಿ ಸಂಕಷ್ಟಗಳು ಸಿಗಾಕೊಂಡು ನರಳ್ತಾ ಇರತಕ್ಕಂತಹ ಜನಗಳ ವಿಚಾರದಲ್ಲಿ ನಾವೆಲ್ಲರೂ ಸೇರಿ ಏನಾದರೂ ಪರಿಹಾರ ಕಂಡುಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಭಾಪತಿಗಳು 4 ದಿನಗಳ, ಈ ವಾರದಲ್ಲಿ 2 ದಿನಗಳನ್ನು ಇದೇ ಭಾಗದ ವಿಚಾರಧಾರೆಗಳಿಗೆ ಚರ್ಚೆ ಮಾಡಲು ಅನುವು ಮಾಡಿಕೊಟ್ಟಿರ್ತಕ್ಕಂಥ ಉತ್ತಮವಾದ ಬೆಳವಣಿಗೆ ಅಂತ ನಾನು ಭಾವಿಸಿದ್ದೇನೆ. ಉತ್ತರ ಕರ್ನಾಟಕದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಇರತಕ್ಕಂಥ ನೀರಾವರಿ ವಿಚಾರಗಳು ಮಾತಾಡಬೇಕು ಅನ್ನೋದಾದರೆ ಎಲ್ಲರೂ ಕೂಡ ಮಾತಾಡಿದ್ರು. ಯಾವುದ್ರ ಬಗ್ಗೆ ನಮ್ಮ ಮೇಲ್ದಂಡೆ ಕೃಷ್ಣಾ ಮೇಲ್ದಂಡೆ ಬಗ್ಗೆ ವಿಚಾರಗಳು ಮಾತಾಡಿದರು ಮತ್ತು ಆಲಮಟ್ಟಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರು. ಅದು ಪುನರ್ವಸತಿ ಕೇಂದ್ರಗಳ ಬಗ್ಗೆ ಮಾತಾಡಿದರು. 2013ರಲ್ಲೇ ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರಾಜೆಕ್ಟ್ ನೀರಿನ ಸದುಪಯೋಗ ಪಡಿಸ್ಕೊಳ್ಳೋಕೆ ಆಗದೇ ಇರೋ ಕಾರಣಕ್ಕೋಸ್ಕರವಾಗಿ ಬಹಳ ನೊಂದು ಮಾತಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ. ಅದು ಆ ಭಾಗದಲ್ಲಿರ್ತಕ್ಕಂಥ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥವ್ರು ಕೂಡ ಮಾತಾಡಿದರು. 2010ರಲ್ಲೇ ಒಂದು 2ನೇ ನ್ಯಾಯಾಧಿಕರಣ ತೀರ್ಪು ಕೊಟ್ಟಿದ್ರು ಕೂಡ ಇವತ್ತಿನವರು ಕೂಡ ನೋಟಿಫೈ ಮಾಡಿದಿರೋ ಕಾರಣಕ್ಕೋಸ್ಕರ 519.6 ಮೀಟರಿಂದ 524.256 ಮೀಟರ್ಗೆ ಎತ್ತರಿಸಲು ಇವತ್ತು ಕೂಡ ಸಾಧ್ಯವಾಗದೇ ಇರತಕ್ಕಂಥದ್ದು. ಒಂದು ಫೆಡರಲ್ ಸಿಸ್ಟಮಲ್ಲಿ ಇರ್ತಕ್ಕಂಥವ್ರು ನಾವೆಲ್ಲೂ ಕೂಡ ದೇಶದ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರವು ಇದಕ್ಕೆ ಸಂಬಂಧಪಟ್ಟ ರಾಜ್ಯಗಳನ್ನು ಕರೆದು ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳದೇ ಇದ್ದರೆ ಎಲ್ಲೋ ಒಂದು ಕಡೆ ನಮ್ಮ ಭಾಗದ ಜನಗಳಿಗೆ, ಕನ್ನಡಿಗರಿಗೆ ಮಾಡ್ತಾ ಇರ್ತಕ್ಕಂಥ ಬಹುದೊಡ್ಡ ಅನ್ಯಾಯ ಅಂತ ನಾನು ಭಾವಿಸಿದ್ದೀನಿ ಅಂತ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ 1963ರಲ್ಲಿ ಚಾಲನೆ ತೊಡೆದಂಥ ಈ ಒಂದು ಆಲಮಟ್ಟಿ ಮತ್ತು ನಾರಾಯಣಪುರ ಜಲಾಶಯಗಳ ನಿರ್ಮಾಣ ಕಾರ್ಯಕ್ರಮ ಬಹಳ ತಡ ಆದರೂ ಕೂಡ ಬಹಳಷ್ಟು ಜನಗಳಿಗೆ ಇದೊಂದು ಜೀವ ನದಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಲ್ಲಿ ಈ ಭಾಗದಲ್ಲಿರ್ತಕ್ಕಂತಹ ಜನಗಳಿಗೆ, ವಿಶೇಷವಾಗಿ ವಿಜಯಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಯಾದಗಿರಿ ಇರ್ಬೋದು, ಕಲಬುರಗಿ ಇರ್ಬೋದು, ರಾಯಚೂರು ಜಿಲ್ಲೆಗಳಿಗೆ ಸುಮಾರು 6 ಲಕ್ಷ ಎಕರೆ ಜಮೀನುಗಳೇ ನೀರಾವರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥಂದರೆ ನಮ್ಮಲ್ಲಿರ್ತಕ್ಕಂತಹ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಸಕರಿರ್ಬೋದು, ಸಂಸದರಿರ್ಬೋದು, ಎಲ್ಲರೂ ಕೂಡ ಎಲ್ಲೋ ಒಂದು ಕಡೆ ನಾವು ಕೇಂದ್ರ ಸರ್ಕಾರದಲ್ಲಿ ಈ ಕೆಲಸವನ್ನು ಮಾಡಿಸ್ಕೊಳ್ಳೋಕ್ಕೆ ವಿಫಲ ಆಗಿದ್ದೀವಿ. ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂತಹ ಸಚಿವರ ಮೇಲೆ ಇರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಯಾರ ಮೇಲೆ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರು ಅವ್ರ ಒತ್ತಡ ತಂದು ಆ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ನಮ್ಮ ಈ ಆಲಮಟ್ಟಿ ಜಲಾಶಯ ಎತ್ತರವನ್ನು ಏರಿಸ್ಕೊಳ್ಳಿಕ್ಕೋಸ್ಕರ ಸಾಧ್ಯ ಆಗದೆ ಇರತಕ್ಕಂಥದ್ದು ಭಾಳ ದುರಾದೃಷ್ಟಕರ ವಿಚಾರನೆ ಹೇಳಿಕೆ ಬಯಸ್ತಾ ಇದ್ದೀನಿ. ಈಗಲಾದರೂ ಇಂಥ ಸಂದರ್ಭ ಮಾತಾಡೋ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಒಂದು ರೆಸಲ್ಯೂಷನ್ ಮಾಡಿ ಅದು ಕೇಂದ್ರ ಸರ್ಕಾರದಲ್ಲಿ ಒತ್ತಡ ತರ್ತಕ್ಕಂಥ ಒಂದು ರೆಸಲ್ಯೂಷನ್ ಮಾಡಿ ಆ 524 ಮೀಟರ್ಗೆ ಎತ್ತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಆದರೆ ಸುಮಾರು 130 TMC ನೀರನ್ನು ಉಪಯೋಗಿಸಿಕೊಂಡು ನಾವು ಸುಮಾರು 5.30 ಎಕರೆ ನೀರಾವರಿ ಕಲ್ಪಿಸಲಿಕ್ಕೆ 9 ಯೋಜನೆಗಳನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಕೇವಲ ನೀರಾವರಿ ಸಮಸ್ಯೆಗಳು ಮಾತ್ರ ಅಲ್ಲ, ನೀರಾವರಿ ಸಮಸ್ಯೆಗಳು ಜೀವನಾಡಿ ಆಗಿದ್ದರೂ ಕೂಡ ನಮ್ಮಲ್ಲಿರ್ತಕ್ಕಂತಹ ಹಲವಾರು ವಿಚಾರಗಳು ನೋಡಿದಾಗ ಅಲ್ಲಿನ ನೀವು ಕುಡಿಯೋ ನೀರಿನ ಸಮಸ್ಯೆಗಳು ಅತಿಯಾಗಿ ಕಾಯ್ತಾ ಇರ್ತಕ್ಕಂಥ ಉತ್ತರ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ನೀರು, ನದಿಗಳು ಎಲ್ಲವೂ ಕೂಡ ಹರಿತಾ ಇದ್ರೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಅತಿಯಾಗಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಅಂತರ್ಜಲ, ಗ್ರೌಂಡ್ ವಾಟರ್ ಲೆವೆಲ್ ಕಡಿಮೆ ಆಗ್ತಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಇವೆಲ್ಲವುಗಳು ನೋಡಿದಾಗ ಎಲ್ಲೋ ಒಂತಳೆ ನೀರಿನ ಕೊರತೆ ಆಗಿ ಕಲುಷಿತ ನೀರಿನ ಕುಡಿತಕ್ಕಂಥ ಈ ಸಂದರ್ಭದಲ್ಲಿ ಹಲವಾರು ರೀತಿಯಂಥ ಆರೋಗ್ಯ ಅದ ಮೇಲೆ ಬೀರ್ತಕ್ಕಂಥ ಪರಿಣಾಮಗಳು ನೋಡಿದಾಗ ಇದನ್ನು ನಾವ್ಯಾರು
ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೂ ಕೂಡ ಪರಿಹಾರಗಳು ಕಂಡುಕೊಳ್ತಕ್ಕ ಕೆಲಸವನ್ನು ಮಾಡಬೇಕಾಗ್ತದೆ. ಅದೇ ರೀತಿ ನೀರಿನ ಸಮಸ್ಯೆಗಳು ಜಾಸ್ತಿ ಆದಾಗ ಕೃಷಿ ಮೇಲೆ ಕೂಡ ತನ್ನದೇ ಆದಂಥ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ಈ ಕಡೆ ಭಾಗದಲ್ಲಿರ್ತಕ್ಕಂಥ ಕಬ್ಬು ಬೆಳೀತಕ್ಕಂಥ ಹಲವಾರು ಕಬ್ಬು ಬೆಳೆಗಾರರು ಇರ್ಬೋದು, ಮತ್ತು ಇನ್ನಿತರ ಬೆಳೆಗಳನ್ನು ಬೆಳೆಸ್ತಕ್ಕಂಥದ್ದು ಇರ್ಬೋದು, ದವಸ ಧಾನ್ಯಗಳನ್ನು ಬೆಳೆಸ್ತಕ್ಕಂಥ ಇರ್ಬೋದು, ಅವರೆಲ್ಲರಿಗೂ ಕೂಡ ಈ ನೀರಾವರಿ ಸಮಸ್ಯೆಗಳಿಂದ ಅತಿಯಾದ ಸಮಸ್ಯೆಗಳಾಗ್ತಿರೋ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಚೂರು ಆಲೋಚನೆ ಮಾಡ್ತಕ್ಕಂಥ ಪ್ರಸಂಗ ಒದಗಿ ಬಂದಿದೆ ಭಾವಿಸ್ತಾ ಇದ್ದೀನಿ. ಅದೇ ರೀತಿ ಮಾತಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ಜ್ಞಾಪಕ ಮಾಡ್ಕೋಬೇಕಾಗ್ತದೆ. 2013ರಿಂದ 2018ವರೆಗೂ ಕೂಡ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಅಧಿಕಾರಕ್ಕೆ ಸಂದರ್ಭದಲ್ಲಿ ಅವರ ಒಂದು ಮ್ಯಾನಿಫೆಸ್ಟೋಲ್ಲಿ ಹೇಳಿದರು, ನಾವು ಪ್ರತಿ ವರ್ಷ 10,000 ರೂಪಾಯಿಗಳನ್ನು ಕೊಡ್ತೀವಿ, 50,000 ರೂಪಾಯಿಗಳನ್ನು ನಾವು ನೀರಾವರಿ ಯೋಜನೆಗಳಿಗೆ ಕೊಡ್ತೀವಿ ಅಂತ ಹೇಳಿದರು. ಆದರೆ ಅವರು 13ರಿಂದ 18 ಮುಗಿಯೋಷ್ಟಕ್ಕೆ ದಾಖಲೆಗಳ ಪ್ರಕಾರ ಹೇಳಬೇಕಂದ್ರೆ 58,393 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿರ್ತಕ್ಕಂಥದ್ದು. ಹೇಳಿದ್ದಕ್ಕಿಂತ 10,000 ಕೋಟಿ ರೂಪಾಯಿಗಳ ಹೆಚ್ಚು ಖರ್ಚು ಮಾಡಿದಂಥ ಯಾರಾದರೂ ಮುಖ್ಯಮಂತ್ರಿ ಕರ್ನಾಟಕದಲ್ಲಿದ್ದರೆ ಅದು ಸಿದ್ದರಾಮಯ್ಯ ಸಾಹೇಬರನ್ನು ಮಾತನ್ನು ಹೇಳ್ತಾ ಇದ್ದೀನಿ. ಅದರಿಂದಾಗಿ 6.54 ಲಕ್ಷ ಎಕರೆ ಪ್ರದೇಶ ನೀರಾವರಿ ಸಾಮರ್ಥ್ಯವನ್ನು ಕಲ್ಪಿಸಿಕೊಟ್ಟಿದ್ದು ಅಂದಿನ ಸರ್ಕಾರ ಅಂತಕ್ಕಂಥದ್ದು ಮರಿಬಾರದು ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಕೂಡ ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತದ ಕಾಮಗಾರಿಗಳನ್ನು 51,149 ಕೋಟಿ ಅನುದಾನವನ್ನು ನೀಡಿ 2013 ಮತ್ತು 2014ರಿಂದ ಡಿಸೆಂಬರ್ 2017ರ ಅಂತ್ಯಕ್ಕೆ 8,500 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಪ್ರಾರಂಭಿಸಿ 6,996 ಕೋಟಿ ರೂಪಾಯಿಗಳ ವೆಚ್ಚವನ್ನು ಮಾಡಲಾಗಿದೆ ಅಂತಕ್ಕಂಥದ್ದನ್ನು ದಾಖಲೆ ಸಮೇತ ನಮಗೆ ಬಜೆಟಲ್ಲಿ ಲಾಸ್ಟ್ ಟೈಮ್ ಹೇಳೋದನ್ನು ನೋಡಿದ್ದೇವೆ. ಹಾಗಾಗಿ ಈ ಹಲವಾರು ಮಲಪ್ರಭಾ ಯೋಜನೆಗಳಿರ್ಬೋದು, ಬೆಣ್ಣೆತೋರ ಯೋಜನೆಗಳಿರ್ಬೋದು, ತುಂಗಭದ್ರಾ ಯೋಜನೆಗಳು, ಇವೆಲ್ಲವೂ ಕೂಡ ಒಂದು ರೀತಿಯಾದಂತಹ ಆದ್ಯತೆ ಕೊಟ್ಟಂಥ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಅಂತ ಹೇಳ್ತೀನಿ. ತದನಂತರ ನಾವು ಅಧಿಕಾರಕ್ಕೆ ಬಂದಾಗ 2023ರಿಂದಲೂ ಕೂಡ ಇವತ್ತೂ ಕೂಡ ನೀರಾವರಿಗೆ ಆದ್ಯತೆ ಕೊಟ್ಟ ಮಾತಿನ ನಡ್ಕೊಳ್ತಾ ಇರ್ತಕ್ಕಂಥ ಸರ್ಕಾರ ಮತ್ತು ಉತ್ತರ ಕರ್ನಾಟಕದಲ್ಲಿರ್ತಕ್ಕಂತಹ ಸಮಸ್ಯೆಗಳಿಗೆ ಬೆಳಕು ಚೆಲ್ತಕ್ಕಂಥದ್ದು, ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಮತ್ತು ನಂಜುಂಡಪ್ಪ ವರದಿಯ ಅನುಗುಣವಾಗಿ ಪ್ರಾದೇಶಿಕ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಯಾರು ಕೂಡ ಕೆಲಸ ಮಾಡ್ತಾ ಇದ್ರೆ ಅದು ಕಾಂಗ್ರೆಸ್ನ ಸರ್ಕಾರ ಅಂತಕ್ಕಂಥ ಹೆಮ್ಮೆಯಿಂದ ಹೇಳಲಿಕ್ಕಂಥ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾದಂತಹ ಈ ಉತ್ತರ ಕರ್ನಾಟಕ ಭಾಗಕ್ಕೆ ಬಂದಾಗ ಈ ಅಸಮರ್ಪಕವಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳ ವಿಚಾರಗಳನ್ನು ನೋಡಿದಾಗ ಕಳಪೆ ರಸ್ತೆಗಳ ಸಂಪರ್ಕ ಇರ್ಬೋದು, ಆರೋಗ್ಯ ಸೌಲಭ್ಯಗಳೇ ಸೀಮಿತ ಪ್ರದೇಶ ಮತ್ತು ಸಾಕಷ್ಟು ಶಿಕ್ಷಣ ಸಂಸ್ಥೆ ಒಟ್ಟಾರೆಯಾಗಿ ಜೀವನದ ಗುಣಮಟ್ಟವನ್ನು ಆರ್ಥಿಕ ಅವಕಾಶಗಳ ಪರಿಣಾಮ ಬೀಳ್ತಕ್ಕಂಥ ವಿಚಾರಗಳನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಈ ಕಡೆ ಬೆಳಗಾವಿ ಜಿಲ್ಲೆ ಕಡೆ ಬಂದಾಗ ನಾವು ನೋಡ್ತಾ ಇದ್ದೀವಿ, ಧಾರವಾಡ ಮತ್ತು ಹುಬ್ಬಳ್ಳಿ ಕಡೆ ಕೆಲವು ಇಂಡಸ್ಟ್ರೀಸ್ ಬಂದರೂ ಕೂಡ ಬೆಳಗಾವಿ ಕಡೆಗಿನ ಹೆಚ್ಚು ಇಂಡಸ್ಟ್ರಿಗಳು ಬರದೇ ಇರತಕ್ಕಂಥ ಒಂದು ವಿಷಾದಕರ ಸಂಗತಿಯನ್ನು ವಿಚಾರ ಹೇಳ್ತೇನೆ. ಹಾಗಾಗಿ ಬೆಂಗಳೂರನ್ನ ಹೊರತುಪಡಿಸಿ ಬಿಯಾಂಡ್ ಬೆಂಗಳೂರು ಅಂತ ಕಾರ್ಯಕ್ರಮನ ಸಿದ್ದರಾಮಯ್ಯ ಸಾಹೇಬರು ಹಾಕಿಕೊಂಡು ಈ ಭಾಗದಲ್ಲಿ ಇರ್ತಕ್ಕಂಥ ಜಾಗಗಳಿಗೆ ಇನ್ನೂ ಹೆಚ್ಚಿನ ಕೈಗಾರಿಕೆಗಳು ಬರ್ತಕ್ಕಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಕೂಡ ಒಂದು ಶ್ಲಾಘನೀಯ ವಿಚಾರ ಅಂತ ವಿಚಾರ ಹೇಳ್ತಾ ಇದ್ದೀನಿ. ಅದನ್ನು ನಾವೆಲ್ಲರೂ ಕೂಡ ಸೇರಿ, ವಿರೋಧ ಪಕ್ಷ ಇರ್ಬೋದು ಅಥವಾ ಆಡಳಿತ ಪಕ್ಷ ಇರ್ಬೋದು, ನಾವೆಲ್ಲರೂ ಸೇರಿ ದೂರದೃಷ್ಟಿ ಇಟ್ಕೊಂಡು ಈ ಭಾಗದಲ್ಲಿ ಕೂಡ ಕೈಗಾರಿಕೆಗಳು ಬರಲಿಕ್ಕೆ ಕೂಡ ಆಲೋಚನೆ ಮಾಡ್ತಕ್ಕ ಕೆಲಸಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಕೋನದಿಂದ ನಾನು ಕೂಡ ಅದನ್ನು ಒತ್ತಾಯ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅದೇ ರೀತಿ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ, ಗುಣಮಟ್ಟದ ಶಿಕ್ಷಣ ಮತ್ತು ವೃತ್ತಿಪರ ತರಬೇತಿಗೆ ಪ್ರವೇಶ ಸೀಮಿತವಾಗಿದೆ. ಇದು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯೋಗಕ್ಕೆ ಅಡ್ಡಿ ಆಗುತ್ತದೆ. ಜಾತಿ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಜಾತಿ ಆಧಾರಿತ ತಾರತಮ್ಯ ಮತ್ತು ಸಾಮಾಜಿಕ ಅಸಮತನೆಯ ಸಾಮಾಜಿಕ ಒಗ್ಗಟ್ಟು ಮತ್ತು ಸಮಾನ ಅಭಿವೃದ್ಧಿಗಾಗಿ ಅಡ್ಡಿಯಾಗಬಹುದು. ನೋಡಿ, ಈ ವಿಚಾರಗಳೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಮೂಲಭೂತ ಸೌಲಭ್ಯಗಳಿರ್ಬೋದು ಮತ್ತು ಸಾಮಾಜಿಕ ಅಸಮತೋಲನ ಇರ್ಬೋದು, ಇವೆಲ್ಲವನ್ನು ಕೂಡ ಸರಿಪಡಿಸಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಮಾಡ್ತಕ್ಕಂಥ ಕೆಲಸ ಅನಿವಾರ್ಯ ಅಂತ ವಿಚಾರಗಳನ್ನು ಕೂಡ ಹೇಳ್ತಾ ಇದ್ದೀನಿ. ಅದೇ ರೀತಿ ನಾವು ಖರ್ಗೆ ಸಾಹೇಬರನ್ನು ಕೂಡ ತಿಳ್ಕೋಬೇಕಾಗ್ತದೆ. 2012ರಲ್ಲಿ 371J ಈ ಕಾರ್ಯಕ್ರಮವನ್ನು ತಂದು ರಾಷ್ಟ್ರದಲ್ಲಿ ಅನುಷ್ಠಾನಗೊಳಿಸಿದ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರಗಳಿರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ವಿಶೇಷ ಅನುದಾನವನ್ನು ಕೊಡಲಿಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟದನ್ನ ಕೂಡ ನಾವು ಮರಿಬಾರ್ದು ಅಂತ ಹೇಳ್ತೀವಿ. ನಂಜುಂಡಪ್ಪ ವರದಿಯ ಅನುಗುಣವಾಗಿ ಎಲ್ಲ ಪ್ರದೇಶಗಳು ಬೆಳೀಲಿಕ್ಕೋಸ್ಕರ ಆವತ್ತು ತಂದಂತಹ ಒಂದು ವಿನೂತನವಾದಂತಹ ಒಂದು ವಿಶೇಷ ಅಧಿಕಾರವನ್ನು ಯಾವುದು ಕರ್ನಾಟಕ ರಾಜ್ಯಕ್ಕೆ ಕೊಡಿಸಿದ್ರು ಖರ್ಗೆ ಸಾಹೇಬರು, ಅವರಿಗೆ ಈ ಸದನ ಕೂಡ ಕೃತಜ್ಞತಾ ಮನೋಭಾವದಿಂದ ಅವನ್ನ ಸ್ಮರಿಸ್ಕೊಳ್ತಕ್ಕಂಥದ್ದನ್ನ ಕೂಡ ನಾವು ತಿಳ್ಕೋಬೇಕನ್ನೋ ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಈ ರೀತಿಯಂತಹ ಹಲವಾರು ವಿಚಾರಗಳಿದ್ರೂ ಕೂಡ ಬೆಳಗಾವಿ ವಿಚಾರಗಳು ಬಂದಾಗ ಕೂಡ ಹಲವಾರು ಸಮಸ್ಯೆಗಳು ನಮ್ಮ ಮುಂದೆ ಕಾಣ್ತಾ ಇರ್ತಕ್ಕಂಥ ನೋಡಿದ್ದೀವಿ. ಬೆಳಗಾವಿಯಲ್ಲಿ ನೀವು ನೋಡಬೇಕು ಆದರೆ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ನಡೀತಾ ಇರಬೇಕಾದ್ರೆ ಅದು ಗುಣಮಟ್ಟದಿಂದ ಕೂಡಿಲ್ಲ ಅಂತಕ್ಕಂಥದ್ದು ಬಹಳ ವಿಷಾದನೀಯ ಸಂಗತಿ. ಮೊನ್ನೆ ಒಂದ್ಸಲಿ ಮಳೆ ಬಂದಾಗಲೂ ಕೂಡ ಇಡೀ ಬೆಳಗಾವಿ ಕೂಡ ಒಂದು ಫ್ಲಡ್ ಆಗಿರ್ತಕ್ಕಂಥ ನೋಡಿದಾಗ ಎಲ್ಲೋ ಕಳಪೆ ಕಾಮಗಾರಿಗಳಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ. ಅದಕ್ಕೋಸ್ಕರ ಸರ್ಕಾರ ಗಮನ ಹರಿಸಬೇಕು ಅನ್ನೋ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು ಕೂಡ ಹೇಳಬೇಕಾದ್ರೆ ಸಭಾಪತಿಗೆ ತಮ್ಮ ಚೆನ್ನಾಗಿ ಗೊತ್ತಿದೆ, ಧಾರವಾಡ ಮತ್ತು ಬೆಳಗಾವಿಗೆ ಒಂದು ರೈಲ್ವೆ ಲೈನ್ ಮಾಡಬೇಕು ಅಂತಕ್ಕಂಥ ಬಹಳ ದಿನಗಳ ಯೋಜನೆ ಆಗಿರ್ತಕ್ಕಂಥದ್ದನ್ನ ಇವತ್ತರೂ ಕೂಡ ಅದನ್ನ ಲ್ಯಾಂಡ್ ಅಕ್ವಿಸಿಷನ್ ಆಗದೆ ಸಮಸ್ಯೆಗಳನ್ನು ಕೂತಿರ್ತಕ್ಕಂಥದ್ದು ಎಲ್ಲ ನೋಡಿದ್ರೆ ಬೆಳಗಾವಿ ಮತ್ತು ಧಾರವಾಡ ಮಧ್ಯೆ ಇರತಕ್ಕಂಥ ರೈಲ್ವೆ ಲೈನ್
ಪ್ರಾಜೆಕ್ಟು ಪೆಂಡಿಂಗ್ ಇರತಕ್ಕಂಥದ್ದು ಬಗ್ಗೆ ಈ ಸದನವು ಬೆಳಕು ಚೆಲ್ಲಬೇಕಾಗ್ತದೆ. ಸರ್ಕಾರದ ಮೇಲೆ ಅದು ಒತ್ತಡ ತರ್ತ ಕೆಲಸ ಆಗಬೇಕು ಅನ್ನೋ ವಿಚಾರಗಳು ಕೇಳ್ತೀನಿ. ಅದೇ ರೀತಿ 2022ರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಕೇಂದ್ರದ ಸಚಿವರಾದ ಗಡ್ಕರಿ ಅವರು ಬಂದು ಇಲ್ಲೊಂದು ರಿಂಗ್ ರೋಡ್ ಮಾಡ್ತೀನಿ 34.48 ಕಿಲೋಮೀಟರ್ ಇರ್ತಕ್ಕಂಥ ಬೆಳಗಾವಿ ರಿಂಗ್ ರೋಡ್ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತವರು ಕೂಡ ಅದಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಆಗದೆ ಇರತಕ್ಕಂಥ ಕೂಡ ಒಂದು ವಿಷಾದನೆಯ ಸಂಗತಿ ಹೇಳ್ತೀನಿ. ಇವೆಲ್ಲವೂ ಕೂಡ ಮೂಲಭೂತ ಸೌಲಭ್ಯಗಳನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಇದು ರಿಂಗ್ ರೋಡ್ ಅಂತಕ್ಕಂಥದ್ದು ಟ್ರಾಫಿಕ್ ಜಾಮ್ಗಳನ್ನು ಕಡಿಮೆ ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲಸಗಳಾಗಬೇಕನ್ನೋ ವಿಚಾರಗಳನ್ನ ಹೇಳ್ತೀನಿ. ಅದೇ ರೀತಿ ಕುಡಿಯೋ ನೀರಿನ ಸಮಸ್ಯೆಗಳು ಬೆಳಗಾವಿ ಬಗ್ಗೆ ನೋಡಿದಾಗ ಎಲ್ಲೋ ಸುಮಾರು ವರ್ಷಗಳ ಹಿಂದೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥ L&T ಕಂಪನಿಗೆ ಕೊಟ್ಟಿರ್ತಕ್ಕಂಥದ್ದು ಕುಡಿಯೋ ನೀರಿನ 24/7 ಕುಡಿಯೋ ನೀರಿನ ಯೋಜನೆ ವಿಚಾರ ತಗೊಂಡ ಇವತ್ತು ಕೂಡ ಕಂಪ್ಲೀಟ್ ಆಗದೆ ಇರತಕ್ಕಂಥದ್ದು ಕೂಡ ಬಹಳ ಶೋಚನೀಯ ವಿಚಾರ ಅಂತ ಹೇಳ್ತಾ ಇದ್ದೀನಿ. ಇವೆಲ್ಲದರ ಜೊತೆಗೆ ನಿಮ್ಗೆ ಹೇಳಬೇಕು ಅಂದರೂ ಕೂಡ ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಇರ್ಬೋದು, ಕುಡಿಯೋ ನೀರಿನ ವಿಚಾರ ಇರ್ಬೋದು, ಬೆಳಗಾವಿಯಲ್ಲಿರ್ತಕ್ಕಂಥ ಟ್ರಾಫಿಕ್ ಸಮಸ್ಯೆಗಳಿರ್ಬೋದು, ಅವುಗಳಿಗೆ ಪರಿಹಾರ ಕಂಡುಕೊಳ್ಳೋಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರಿ ಏನಾದರೂ ಪರಿಹಾರ ಕಂಡುಕೋಬೇಕು ಅನ್ನೋ ವಿಚಾರ ಹೇಳ್ತೀನಿ. ಉದಾಹರಣೆಗೆ ಒಂದು ಹೇಳ್ಬೇಕಾದ್ರೆ ಸ್ಮಾರ್ಟ್ ಸಿಟಿ ಕೆಲಸ ನಡೀತಾ ಇರಬೇಕಾದ್ರೆ ಆ DB ರಸ್ತೆಯಿಂದ ಹಿಡಿದು ಖಾನಾಪುರ ರಸ್ತೆಗೆ ಕನೆಕ್ಟ್ ಆಗ್ತಾ ರೋಡ್ನ ಯಾವುದೇ ಭೂಮಿನ ಸ್ವಾಧೀನಪಡಿಸ್ಕೊಳ್ದಿರೇ ನೇರ ಏಕೆ ಹಾಕಿ 9 ಕೋಟಿ ರೂಪಾಯಿಗಳ ಖರ್ಚು ಮಾಡಿ ರಸ್ತೆನೇ ಮಾಡ್ತಾರೆ. ತದನಂತರ ಭೂ ಮಾಲೀಕರು ಹೋಗಿ ಅದು ಭೂಮಿ ನನಗೆ ಸೇರಿರ್ತಕ್ಕಂಥ ನಾನು ಭೂಮಿ ಕೊಟ್ಟಿಲ್ಲ ನಮ್ಮ ಹತ್ರ ಹೇಳಿ ಕೋರ್ಟಲ್ಲಿ ಆರ್ಡರ್ ತರ್ತಾರೆ. ಆ ರಸ್ತೆ ಏನು ಮಾಡಿದ್ದಾರೋ ಆ 9 ಕೋಟಿ ರೂಪಾಯಿ ಕೂಡ ನಷ್ಟ ಆಗಿರ್ತದೆ. ಪ್ಲಸ್ ಕೋರ್ಟ್ ಕೂಡ ಅವ್ರಿಗೆ ಹೈಕೋರ್ಟ್ ಅವರಿಗೆ ನಮ್ಮ ಕಾರ್ಪೊರೇಷನ್ ಅವರಿಗೆ 20 ಕೋಟಿ ರೂಪಾಯಿಗಳ ಪೆನಾಲ್ಟಿ ಹಾಕಿರ್ತಕ್ಕಂಥ ನೋಡಿದಾಗ ಯಾವ ರೀತಿ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇರೋ ವಿಚಾರ ಹೇಳ್ತೀನಿ. ಇದೊಂದು ಜ್ವಲಂತ ಸಾಕ್ಷಿ ಆಗಿದೆ. ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟಲ್ಲಿ ಅಧಿಕಾರಿಗಳು ಕಾನೂನುಬದ್ಧವಾಗಿ ನಡ್ಕೊಳ್ತಾ ಇಲ್ಲ ಇರತಕ್ಕಂಥ ವಿಚಾರ. ಇದರಿಂದಾಗಿ ಹಲವಾರು ಸಮಸ್ಯೆಗಳಿರ್ತಕ್ಕಂಥ ಸಮಯದಲ್ಲಿ ಮತ್ತು ಕೆಲವು ಕಡೆ ಸ್ಪೆಷಲ್ ಆಗಿ ಇಂಥ ಒಂದು ಕನೆಕ್ಟಿವಿಟಿಗೆ ರೋಡ್ಸ್ ಕನೆಕ್ಟಿವಿಟಿಯಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗಿ ಸ್ಕೂಲ್ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಕೂಡ ಕಷ್ಟ ಆಗ್ತಾ ಇರ್ತಕ್ಕಂಥ ಕಣ್ಣಾರೆ ಕಂಡಿರ್ತಕ್ಕಂಥ ವಿಚಾರಗಳನ್ನ ಹೇಳ್ತಾ ಇದ್ದೀನಿ ಸಭಾಪತಿಗಳೇ. ಆಮೇಲೆ ನಾವೊಂದು ಸುಮಾರು ತಿಂಗಳ ಹಿಂದೆ ಒಂದು ಭೂಮಿ ಪೂಜೆಯನ್ನು ಮಾಡಿದರು. ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಮಾಡ್ತೀವಿ ಅಂತಕ್ಕಂಥ ವಿಚಾರಗಳನ್ನ ಹೇಳಿದ್ರು. ಅದು ಬಾಪಟ್ಕಲ್ಲಿ ಬೆಳಗಾವಿ ಈ ಜಾಗದಲ್ಲಿ ಮಾಡಬೇಕು ಅಂತ ಹೇಳಿದ್ರು. ಅದು ಪೂಜೆ ಆಗಿದೆ ಹೊರತು ಇನ್ನೂ ಕಾಮಗಾರಿ ಸ್ಟಾರ್ಟೇ ಆಗದೆ ಇರತಕ್ಕಂಥ ಒಂದು ದುರಂತ ಅನ್ನೋ ಮಾತು ಹೇಳ್ತೀನಿ. ಯಾಕಂದರೆ ನಾವು ಪಾರ್ಕಿಂಗ್ ವಿಚಾರದಲ್ಲಿ ನಾವು ಹೆಚ್ಚು ಗಮನ ಕೊಡಬೇಕಾಗ್ತದೆ. ಮಲ್ಟಿ ಲೆವೆಲ್ ಪಾರ್ಕಿಂಗ್ ಮಾಡೋದಾದರೆ ಮಾತ್ರ ಟ್ರಾಫಿಕ್ ಜಾಮ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ವಿಚಾರ ಹೇಳ್ತಾ ಇದ್ದೀನಿ. ಅದೇ ರೀತಿ 2007ರಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಮಾಡ್ತೀರಿ ಬೆಳಗಾವಿಗೆ ಅಂತ ಹೇಳಿದ್ರು. 16 ಎಕರೆಯಲ್ಲಿ ಆಟೋ ನಗರಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಕೂಡ ಅದು ಕಾರ್ಯಗತಗೊಳ್ಳದೇ ಇರ್ತಕ್ಕಂಥ ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ಕೇವಲ ಕಾರ್ಯಕ್ರಮಗಳ ಅನೌನ್ಸ್ ಮಾಡಿ ಹೋದಾಗ ಅದು ಜಾರಿಗತಿ ಆಗಲಿಲ್ಲ ಅಂತಂದರೆ ಈ ಭಾಗದ ಕಡೆ ನಾವು ಅಸಡ್ಡೆ ತೋರಿಸ್ತೀವಿ ಅಂತಕ್ಕಂಥ ವಿಚಾರಧಾರೆಗಳು ನಮ್ಮ ಮೇಲೆ ಬರ್ತಕ್ಕಂಥದ್ದು ಪ್ರಸಂಗ ಆಗ್ತದೆ. ಆ ಕಾರಣಕ್ಕೋಸ್ಕರ ಕೊಟ್ಟ ಮಾತುಗಳನ್ನ ನಡ್ಕೊಳ್ಳೋದು ಯಾವುದೇ ಸರ್ಕಾರ ಇದ್ರೂ ಕೂಡ ಆ ಕಾರ್ಯಕ್ರಮ ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಕೇಳ್ತಾ ಇದ್ದೀವಿ. ಹಾಗೆಯೇ ನಾವು ನಮ್ಮ ಸರ್ಕಾರವು ಆಲೋಚನೆ ಮಾಡಿರೋ ರೀತಿಯಲ್ಲಿ ಇತ್ತೀಚಿನ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಎಳ್ಳೂರಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡಬೇಕು ಅಂತ ವಿಚಾರಗಳನ್ನ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಈಗಾಗಲೇ ಆ ವಿಚಾರಗಳನ್ನ ಪ್ರಸ್ತಾವ ಮಾಡಿರೋದ್ರಿಂದ ಅದನ್ನು ಕೂಡ ಮುಂದಿನ ದಿನಗಳು ಮಾಡಿದ್ದೇ ಆದರೆ ಈ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಒಳ್ಳೆಯದಾಗ್ತದೆ ಅಂತ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಕಡೆ ಕುಡಿಯುವ ನೀರಿನ ಸಮಸ್ಯೆಗಳಿರ್ಬೋದು, ಇನ್ನೊಂದು ಕೆರೆ ತುಂಬಿಸ್ಕೊಳ್ತಕ್ಕಂಥ ಕೆಲಸಗಳಿಗೆ ಆಲೋಚನೆ ಮಾಡಿರ್ತಕ್ಕಂಥ ವಿಚಾರಗಳಿರ್ಬೋದು. ಅದರ ಜೊತೆಗೆ ನಾವು ಹಲವಾರು ದಿನಗಳಿಂದ ನಾವು ಮಾತಾಡ್ಕೊಂಡು ಬಂದಿರತಕ್ಕಂತಹ ನೀರಾವರಿ ವಿಚಾರಗಳಿಗೆ ಕೆರೆ ತುಂಬಿಸ್ತಕ್ಕಂಥ ಜೊತೆಗೆ ಹಲವಾರು ಕೋಟಿ ರೂಪಾಯಿಗಳನ್ನು ನಾವು ಖರ್ಚು ಮಾಡ್ತಾ ಇರ್ತೀವಿ ಇಡೀ ರಾಜ್ಯದ ಬಜೆಟ್ನಲ್ಲಿ. ಈ ವಿಶೇಷವಾಗಿ ಸಿದ್ದರಾಮಯ್ಯನವರ ಬಜೆಟ್ ನೋಡಿದಾಗ ಟೋಟಲ್ ಬಜೆಟ್ 3,71,000 ಕೋಟಿ ರೂಪಾಯಿಗಳ ಬಜೆಟಲ್ಲಿ 1.2 lakh crores ಬಜೆಟನ್ನು ನಾವು ಕೇವಲ ಅಭಿವೃದ್ಧಿಗೋಸ್ಕರ ಇಡ್ತಕ್ಕಂಥದ್ದು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ more than 60,000 crores ಇಡ್ತಕ್ಕಂಥದ್ದು ಯಾವುದಾದ್ರು ಸರ್ಕಾರ ಇದ್ದರೆ ದಕ್ಷಿಣ ಭಾರತದಲ್ಲಿ ಅದು ಕರ್ನಾಟಕ ಸರ್ಕಾರ ವಿಚಾರ ಹೇಳ್ತೀನಿ. ಮತ್ತು ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂತಹ ನಾವು ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಂಗೆ ಗ್ಯಾರಂಟಿಗಳನ್ನು ಅನುಷ್ಠಾನ ಕೊಟ್ಟಾಗ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಹಲವಾರು ನಾಗರಿಕರಿಗೆ ಆ ಗ್ಯಾರಂಟಿಯ ಬೆನಿಫಿಟ್ ಆಗಿ ಮಿನಿಮಮ್ ಬೇಸಿಕ್ ಇನ್ಕಮ್ ಸ್ಕೀಮಲ್ಲಿ ಬಹಳಷ್ಟು ಜನಕ್ಕೆ ಸಹಾಯ ಆಗಿರ್ತಕ್ಕಂಥದ್ದು ಬಹಳ ವಿಚಾರದ ನಾವೆಲ್ಲರಿಗೂ ಒಪ್ಕೊಳ್ತಕ್ಕಂಥ ವಿಚಾರ. ಯಾಕಂದರೆ ಬರಗಾಲ ಬಂದ ಸಂದರ್ಭದಲ್ಲಿ ಯೋಚನೆ ಮಾಡಿ ನೋಡಿ, ಈ ಥರ ಒಂದು 5 ಗ್ಯಾರಂಟಿಗಳ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಸರ್ಕಾರ ಕೊಡದೇ ಇದ್ರ ಸಂದರ್ಭದಲ್ಲಿ ಏನಾದರೂ ಬರಗಾಲ ಆದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತನ್ನ ನಮ್ಮ ನೆರವಿಗೆ ಬರೆದಿರೋ ಸಂದರ್ಭದಲ್ಲಿ ಯಾವ ರೀತಿ ಜನರು ಸಂಕಷ್ಟಕ್ಕೆ ಒಳಗಾಗ್ತಾ ಇರೋದು ಯೋಚನೆ ಮಾಡಿ ನೋಡಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಬರಗಾಲ ಸಮಸ್ಯೆಗಳಿರ್ಬೋದು, ನೆರೆಹಾವಳಿ ಸಮಸ್ಯೆಗಳಿರ್ಬೋದು, ಎಲ್ಲ ಸಮಸ್ಯೆಗಳ ವಿಚಾರ ನೋಡಿದಾಗ ಆ ಗ್ಯಾರಂಟಿಗಳು ಖಂಡಿತವಾಗ್ಲೂ ಕೂಡ ಅವ್ರಿಗೆ ಸ್ವಾಭಿಮಾನ ಬದುಕು ಇಟ್ಕೊಳ್ಳಿಕ್ಕೋಸ್ಕರ ಕೆಲಸ ಮಾಡಿರೋದು. ನಾನು 5 ನಿಮಿಷ ಮುಗಿಸ್ತೀನಿ ಸರ್. ಹಾಗಾಗಿ ಬಹಳ ಉತ್ತಮವಾಗಿ ಕೊಟ್ಟಿರ್ತಕ್ಕ ಕಾರ್ಯಕ್ರಮಗಳು ಅನುಷ್ಠಾನಗೊಳಿಸಬೇಕಾದ್ರೆ ಇಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವುದೇ ಕಾರಣಕ್ಕೂ ಕೂಡ ನಾನು ವಿರೋಧ ಪಕ್ಷ ಮನವಿ ಮಾಡ್ತೇನೆ, ರಾಜಕಾರಣವನ್ನು ಮಾಡಿದಿರ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಕೇಂದ್ರ ಸರ್ಕಾರದ
ಜವಾಬ್ದಾರಿಯನ್ನು ಮಾಡಿದಾಗ ಈ ಆಲ್ಮಟ್ಟಿ ವಿಚಾರ ಇರ್ಬೋದು ಅಥವಾ ನಮ್ಮ ನೆರೆಹಾಳಿ ಪ್ರದೇಶಗಳಲ್ಲಿ ಮತ್ತು ಬರಗಾಲದ ಸಂದರ್ಭದಲ್ಲಿ ಅವ್ರಿಗೆ ಸಹಾಯ ಮಾಡಲಿಕ್ಕೆ ನೀವು ಕೂಡ ಅಭಯಹಸ್ತವನ್ನು ನೀಡಬೇಕೆಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಇನ್ನೊಂದು ಹೇಳಬೇಕು ಅನ್ನೋದಂದರೆ ಹಲವಾರು ನೀರಾವರಿ ಯೋಜನೆಗಳನ್ನು ನಾವು 18-19ರಲ್ಲಿ ಆವಾಗ ಮಾಡಿದ್ರಿ. ನಾವು ಮಾಡಿದ ಸಂದರ್ಭದಲ್ಲಿ 482 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬೀದರ್ ಜಿಲ್ಲೆಯ ಕಾರಂಜಾ ಯೋಜನೆಯನ್ನು